ಎಲ್ರಿಗೂ ನಮಸ್ಕಾರ. ದವನದ ಹುಣ್ಣಿಮೆ ದಿನವಂದು ಧರೆದೇವ ಹರಳಯ್ಯ ಧರೆಗೆ ಬಂದಾನು. ಜಾನಪದದೊಳಗ ಶಿವಶರಣ ಹರಳಯ್ಯನ ಜನನವನ್ನು ಹಿಂಗೆ ಕಟ್ಟಿ ಹಾಡ್ತಾರೆ. ಯಾವ ವ್ಯಕ್ತಿ ಸಮಾಜಕ್ಕೆ ಜೀವನವನ್ನೇ ಕಾಣಿಕೆಯಾಗಿ ನೀಡ್ತಾನೋ ಆತನೇ ಮಹಾತ್ಮ ಅನ್ಲಿಕ್ಕ ಶರಣ ಹರಳಯ್ಯನವರು ಆದರ್ಶಪ್ರಾಯರು. 12ನೇ ಶತಮಾನದಲ್ಲಿ ಬಸವಾದಿ ಶರಣರ ಸಾಲಿನೊಳಗ ಅತ್ಯಂತ ಹಿರಿಯ ಮತ್ತು ಸಮರ್ಥ ಸಿದ್ಧಿಯೋಗಿ ಸಂಕಲ್ಪ ಸಾಧಕ ಶರಣನೆನಿಸಿಕೊಂಡವರು ಸಮಗಾರ ಹರಳಯ್ಯ. ಇವರು ಪಾರಪಯ್ಯ ಮತ್ತು ಹೊನ್ನಮ್ಮ ದಂಪತಿಗೆ ದವನದ ಹುಣ್ಣಿಮೆ ದಿನ ಬಿಜಾಪುರ ಜಿಲ್ಲೆಯ ಕಲಿಗೂಡು ಎಂಬಲ್ಲಿ ಜನಿಸ್ತಾರೆ. ಆ ಮನೆತನ ಇವತ್ತಿಗೂ ಹರಳಯ್ಯನ ಮಠ ಅಂತ ಗುರುತಿಸಲ್ಪಡ್ತದೆ. ಇವರು ಬಾಲ್ಯದೊಳಗೆ ಅನೇಕ ಪವಾಡಗಳನ್ನು ಮಾಡ್ತಿದ್ರು ಮತ್ತು ಇವ್ರ ಬಾಯಿಂದ ಬಂದ ಮಾತುಗಳೆಲ್ಲ ನಿಜ ಆಗ್ತಿದ್ದು ಅಂಥೇಳಿ ನಾವು ಇವತ್ತಿಗೆ ಜಾನಪದ ಹಾಡುಗಳಲ್ಲಿ ಕೇಳಬಹುದು. ಹರಳಯ್ಯನವರು ಸುರಪುರದ ದೊರೆಗಳ ಮೂಲಕ ಕೆಂಬಾವಿಗೆ ಬರ್ತಾರೆ. ದೇವರ ದಾಸಿಮಯ್ಯ ಅವರ ಆಸ್ಥಾನಕ್ಕೆ ಭೇಟಿ ನೀಡ್ತಾರೆ. ಅಲ್ಲಿಂದ ಕಕ್ಕೇರಿಯೊಳಗೆ ತನ್ನ ಭಕ್ತಿ ಪ್ರಭಾವವನ್ನು ಬೀರ್ತಾ ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೆ ತ್ರಿಪುರಾಂತದ ಮೂಲಕ ಪ್ರವೇಶ ಮಾಡ್ತಾರೆ. ಅವರ ಕೀರ್ತಿಗೆ ಬಸವಣ್ಣನವರು ಮತ್ತಷ್ಟು ಹೊಳಪನ್ನು ಮೂಡಿಸ್ತಾರೆ. ನಡೆನುಡಿ ಒಂದಾದಡೆ ಇದೇ ಜನ್ಮ ಕಡೆ, ಮತ್ತೆ ಹುಟ್ಟಿ ಬರುವ ಜಂಜಡ ಬೇಡ, ಜೀವನ್ಮುಕ್ತಿ ಕಾಣಿರೋ, ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ, ಮಾನವ ಧರ್ಮದ ತತ್ವ ಬಿಡಬೇಡ, ಸತ್ಯದ ಮಾತಿಗೆ ಮರಣದಂಥ ಪ್ರಸಂಗ ಬಂದರೂ ಸರಿ, ಮರಣವೇ ಮಹಾನವಮಿ ಎಂದು ಸ್ವೀಕರಿಸೆಂದ ನಮ್ಮ ಹರಳಲಿಂಗೇಶ್ವರ ಸಾಕ್ಷಿಯಾಗಿ ನಿಜ ಶರಣ ಸಮಗಾರ ಹರಳಯ್ಯ. ಅನುಭವ ಮಂಟಪದೊಳಗೆ ಇಂಥ ಮಾತುಗಳನ್ನಾಡಿ ತತ್ವ ಸತ್ವಗಳು ಕೂಡಿಕೊಂಡಿರಬೇಕು, ಮಾತಿಗೆ ಜೀವ ಕಳೆ ತುಂಬಿರಬೇಕು, ವಚನಗಳೆಲ್ಲ ಪಚನ ಮಾಡಿಕೊಳ್ಳಬೇಕು, ತೋರಿಕೆಯ ಭಕ್ತಿ ಕೈ ಬಿಡಬೇಕು ಎಂದವರು ಸಮಗಾರ ಹರಳಯ್ಯನವರು. ಮನುಷ್ಯನನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಕಾಯಕ ನಿಷ್ಠೆಯಿಂದ ಕೈಲಾಸ ಕಾಣಬೇಕು ಅಂತಂದ ಅವರು ಶರಣ ಪರಂಪರೆಯ ಕೀರ್ತಿ ಕಳಸ ಆಗ್ಯಾರ. ಇಂಥ ಹರಳಯ್ಯನವರು ಒಂದಿನ ಕಲ್ಯಾಣದ ಬೀದಿಯೊಳಗೆ ತಮ್ಮ ಪಾದುಕೆಗಳನ್ನು ಮಾರುವ ವ್ಯಾಪಾರ ಮಾಡ್ತಿರ್ಬೇಕಾದ್ರೆ ಬಸವಣ್ಣನವರು ಎದುರಾಗ್ತಾರೆ. ಆವಾಗ ಬಸವಣ್ಣನವರನ್ನು ಕಂಡಂಥ ಹರಳಯ್ಯನವರು ಶರಣು ತಂದೆ ಅಂತ ಕೈ ಮುಗಿತಾರೆ. ಆಗ ಬಸವಣ್ಣನವರು ಶರಣು ಶರಣಾರ್ಥಿಗಳು ಮಹಾಶರಣ ಹರಳಯ್ಯನವರಿಗೆ ಅಂತಂದು ತಮ್ಮೆರಡೂ ಕೈಗಳನ್ನು ಮುಗಿದು ತಲೆ ಬಾಗ್ತಾರೆ. ಆಗ ಹರಳಯ್ಯನವರಿಗೆ ಸಂತೋಷದ ಜೊತೆಗೆ ದಿಕ್ಕು ತೋಚದಂಗಾಗ್ತದ. ಯಾಕಂದ್ರೆ ಪಾದರಕ್ಷೆ ತಯಾರಿಸುವ ನಮ್ಮನ್ನು ಜನ ಮಾತಾಡಿಸ್ಲಿಕ್ಕೂ ಹಿಂದೇಟು ಹಾಕ್ತಾರ. ಅಂಥ ಸಂದರ್ಭದೊಳಗೆ ಬಿಜ್ಜಳನ ಆಸ್ಥಾನದ ಪ್ರಧಾನಮಂತ್ರಿ ಬಸವಣ್ಣನವರು ನನಗೆ 2 ಬಾರಿ ಶರಣೆಂದು ಕೈ ಮುಗಿದ್ರಲ್ಲ, ತಲೆ ಬಾಗಿದ್ರಲ್ಲ, ಆ ಹೊರೆಯನ್ನು ನಾನು ಹೊರಲಾರೆ ಅಂತ ಚಿಂತೆಗೀಡಾಗ್ತಾರೆ. ಇದನ್ನು ತಮ್ಮ ಪತ್ನಿ ಕಲ್ಯಾಣಮ್ಮಗ ಹೇಳ್ತಾರೆ. ಆಗ ತಾಯಿ ಕಲ್ಯಾಣಮ್ಮನವರು ನಮ್ಮ ತೊಡೆಯ ಚರ್ಮದಿಂದ ಪಾದರಕ್ಷೆಗಳನ್ನು ತಯಾರಿಸಿ ಬಸವಣ್ಣನವರಿಗೆ ಕೊಡೋಣ, ಆ ಬಸವಣ್ಣನವರು ನಮ್ಮ ಮ್ಯಾಲೆ ಹೊರಸ್ಯಾರಲ್ಲ ಶರಣಾರ್ಥಿ ಎಂಬ ಹೊರೆಯನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ ಅಂತಾಳೆ. ಆವಾಗ ದಂಪತಿಗಳಿಬ್ಬರೂ ತಮ್ಮ ತೊಡೆಯ ಚರ್ಮದಿಂದ ಚಂದದ ಚಮ್ಮಾವುಗೆ ಅಂದ್ರೆ ಪಾದರಕ್ಷೆಗಳನ್ನು ತಯಾರಿಸಿ ಕೊಡ್ತಾರೆ. ಬಸವಣ್ಣನವರ ಬಳಿ ಬರ್ತಾರ. ಆಗ ಬಸವಣ್ಣನವರು ಅವರ ಭಕ್ತಿಗೆ ಬೆರಗಾಗಿ ಆ ಚಮ್ಮಾವುಗೆಗಳನ್ನು ತಮ್ಮ ಕಾಲಿಗೆ ಮೆಟ್ಟದೆ ತಮ್ಮ ತಲೆಯ ಮೇಲಿಟ್ಕೊಂಡು ನಿಮ್ಮ ಶರಣರ ಚಮ್ಮಾವುಗೆಗೆ ಪೃಥ್ವಿ ಸಮಬಾರದು ಸರಿಯಲ್ಲ ನೋಡ ಕೂಡಲ ಸಂಗಮ ದೇವ ಅಂತಂದು ಇಂಥ ಪವಿತ್ರ ಶರಣರ ಚರ್ಮದಿಂದ ತಯಾರಿಸಿದಂಥ ಪಾದರಕ್ಷೆ ತೊಡಲು ನಾ ಯೋಗ್ಯ ಅಲ್ಲ ಅಂತ ಹೇಳ್ತಾರೆ. ಆವಾಗ ದಾರಿಯೊಳಗೆ ಬ್ರಾಹ್ಮಣ ವ್ಯಕ್ತಿ ಮಧುವರಸ ಸಿಕ್ಕು ಆ ಚಮ್ಮಾವುಗೆಯ ಚಂದಕ್ಕೆ ಮರಳಾಗ್ತಾರೆ. ಅವುಗಳನ್ನು ಅವರಿಂದ ಕಿತ್ಕೊಂಡು ತಮ್ಮ ಕಾಲಿಗೆ ಮೆಟ್ತಾರೆ. ಆಗ ಮಧುವರಸನ ಮೈ ಮೇಲೆಲ್ಲ ಉರಿ ಆರಂಭ ಆಗ್ತದೆ. ಆ ನೋವು ಯಾವ ವೈದ್ಯ ಪಂಡಿತರಿಂದಲೂ ಕಮ್ಮಿ ಆಗುವುದಿಲ್ಲ. ಆವಾಗ ಸಮಗಾರ ಹರಳಯ್ಯನವರು ತಮ್ಮ ಪಾದರಕ್ಷೆಯನ್ನು ತಯಾರಿಸುವ ಕರಿಬಾನಿಯ ನೀರನ್ನು ಮಧುವರಸನ ಮೈ ಮೇಲೆಲ್ಲ ಚಿಮುಕಿಸಿದಾಗ ನೋವು ಕಮ್ಮಿ ಆಗ್ತದಂತ.
ಆಗ ಬಸವಣ್ಣ ಜಾತಿ ಸಂಕರವಾದ ಬಳಿಕ ಕುಲವ ನರಸುವರೆ ಅಂತ ಕೇಳ್ತಾರೆ. ಅವಾಗ ಮಧುವರಸನ ಮನಸ್ಸು ಪರಿವರ್ತನೆ ಆಗ್ತದೆ. ಮಧುವರಸರ ಮಗಳು ಲಾವಣ್ಯವತಿಯನ್ನು ಹರಳಯ್ಯನ ಮಗ ಶೀಲವಂತನಿಗೆ ಕೊಟ್ಟು ಪರಸ್ಪರ ಒಪ್ಪಿಕೊಂಡು ಲಿಂಗವಂತರ ಮದುವೆ ಆಗ್ತದೆ. ಇದು ವೈದಿಕರ ದೃಷ್ಟಿಯೊಳಗೆ ಪ್ರತಿಲೋಮ ಪದ್ಧತಿಯಾಗಿ ಇದನ್ನು ಅಂತರ್ಜಾತಿ ವಿವಾಹ ಅಂಥೇಳಿ ಕಲ್ಯಾಣದೊಳಗೆ ದೊಡ್ಡ ಕ್ರಾಂತಿನೇ ನಡೆದು ಶರಣರ ಹತ್ಯಾಕಾಂಡವೇ ನಡೆಯಲು ಕಾರಣ ಆಗ್ತದೆ. ಇದರ ಪರಿಣಾಮ ಈ ವಿವಾಹಕ್ಕೆ ಕಾರಣವಾಗಿದ್ದ ಮಧುವರಸ ಮತ್ತು ಹರಳಯ್ಯನವರ ಕಣ್ಣನ್ನು ಕೀಳಿಸಿ ಎಳೆಹೂಟೆ ಶಿಕ್ಷೆ ನೀಡ್ತಾರೆ. ಕಲ್ಯಾಣದೊಳಗೆ ಶರಣರ ಮೇಲೆ ದಾಳಿ ನಡೀತದ. ಶರಣರ ರಕ್ತ ರಸ್ತೆಲೆಲ್ಲ ಹರಿತದ. ಆಗ ಶರಣರಿಗಿದ್ದಿದ್ದು ಒಂದೇ ಗುರಿ, ವಚನಗಳನ್ನು ರಕ್ಷಿಸಬೇಕು. ಶರಣರು ತಮ್ಮ ವಚನಗಳನ್ನು ರಕ್ಷಿಸಬೇಕು ಅಂಥೇಳಿ ವಚನದ ಕಟ್ಟುಗಳನ್ನು ತಲೆ ಮೇಲೆ ಹೊತ್ತು ವಚನ ರಕ್ಷಣೆಗಾಗಿ ಕಲ್ಯಾಣದಿಂದ ಹೊರ ನಡೀತಾರೆ. ಕಲ್ಯಾಣ ಕ್ರಾಂತಿಯೊಳಗೆ ಪತಿಯನ್ನು ಕಳೆದುಕೊಂಡ ಕಲ್ಯಾಣಮ್ಮ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ತಿಗಡಿ ಗ್ರಾಮದೊಳಗೆ ಐಕ್ಯರಾಗ್ತಾರೆ. ಸಮಾನತೆಯ ಸಮಾಜಕ್ಕೆ ಹೋರಾಡಿದ ಶರಣರ ಬದುಕನ್ನು ಸ್ಮರಿಸುವುದೇ ಒಂದು ಸುಕೃತ. ಇದು ನನ್ನ ಫಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಸಬ್ಸ್ಕ್ರೈಬರ್ ಒಬ್ಬರು ಸಮಗಾರ ಹರಳಯ್ಯ ಶರಣರ ಬಗ್ಗೆ ಹೇಳ್ರಿ ಅಂತ ಕಮೆಂಟ್ ಮಾಡಿದರು. ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಮತ್ತು ನಿಮಗೆ ಯಾವ ಶರಣರ ಬಗ್ಗೆ ತಿಳಿಯುವ ಕುತೂಹಲ ಇದ್ರೆ ಅದನ್ನು ಕಮೆಂಟ್ ಮಾಡಿರಿ. ಅವರನ್ನು ಸ್ಮರಿಸುವ ಕಾಯಕ ಮಾಡೋಣಂತ. ಶರಣು ಶರಣಾರ್ಥಿ. ಕೊನೆಯದಾಗಿ ವಿಷಯಾಸಕ್ತರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಯಾಕಂದರೆ ಇಟ್ಸ್ ಫ್ರೀ ಆ್ಯಂಡ್ ಫೀಲ್ ಫ್ರೀ ಟು ಕಮೆಂಟ್. ಮತ್ತು ಶರಣರ ತತ್ವವನ್ನು ನೆನೆಯೋಣ. ಶರಣು ಶರಣಾರ್ಥಿ. ಈ ಶರಣಾರ್ಥಿ ಅನ್ನೋ ಪದನೇ ಕಲ್ಯಾಣದ ಕ್ರಾಂತಿಗೆ ಕಾರಣ ಆಯ್ತಲ್ಲ. ನೀವೇನಂತೀರಿ?